ಜಗಳ ಆಡ್ತಿದ್ದೀವಿ ಅಂತ ಕೇಳಿದ್ರಲ್ಲ, ಇವನ್ ಯಾರು ಗೊತ್ತಾ? ಪಕ್ಕದ ಮೊಹಲ್ಲಾದಲ್ಲಿ ಶಂಕರ್ ಅಂತ ಒಬ್ಬ ರೌಡಿ ಇದ್ದಾನೆ. ಆ ಗುಂಪ್ನೋನ್ ಇಲ್ಲಿ ಯಾಕೆ ಬಂದಿದ್ದಾನೆ ಗೊತ್ತಾ? ನಿಮ್ ಮಗಳನ್ನ ಬೇಟೆ ಆಡೋಕ್ ಬಂದಿದ್ದಾನೆ. ಹುಡುಗ ಹೇಗಿದ್ದಾನೆ ಹೇಳಿ, ಅಳಿಯ ಇಷ್ಟ ಆದ್ರೆ ಒಳಗೆ ಓದಿಸ್ಬಿಡೋಣ. Shut up. Get out. ಬೀಡಿಲಿ ಚಪ್ಪು. ಏರಾ ಸೋಮವಾರ ಕೊಟ್ಟ ಡಬ್ಲಿ ಬಿಚ್ಕೊಲ್ಲ ಸಾಬಲ್ಲಿ ಅಜ್ಜೆ ಹೇಳ್ಕವಲ್ಲ. ಒಂದ್ಸರಿ ಕಡ್ಲೆ ಕಾಳ್ಕೊಡಿ. ಶೇರ ಯಾರು కొడతారే? ఆ కాలమంతా పోయా అయ్యా నా తల్లి. మీ కాలంలో చిన్న బెళ్ళిని తూకం ಮಾಡಿ కొಡ್ತಿದ್ರು. ఇప్పుడు దవస ధాన్యాలంతా తూకమే. ఇంకా 5 ವರ್ಷದಲ್ಲಿ మనుషుడు ఇంతే కేజీ ఉండాలని మన సర్కారం వాళ్ళు ఏమన్నా రూల్స్ చేసాగినా ಅದು ಕೂಡ ಏನ್ పెద్ద ಆಶ್ರಮೇ. ಅಷ್ಟು ದೊಡ್ಡ ದೊಡ್ಡ ವಿಷಯ ಎಲ್ಲ ನನಗೆ ತಿಳಿಯೋದಿಲ್ಲಪ್ಪ. ನಮ್ಮ ವಿಷ್ಣು ಕಡ್ಲೆಕಾಳು ಉಸ್ಲಿ ತಿನ್ಬೇಕು ಅಂತ ಆಸೆ ಪಟ್ಟ. ఏమంటే మన విష్ణుక ಅವರಿಗೆ ಅಂದ್ರೆ ಸೇರ್ಲೇ ಇಷ್ಟ. ఏ చిన్నవాడ ఆ సేర్ తీసుకురా. తీసుకోవచ్చు. ಎಷ್ಟು ದುಡ್ಡು వద్దు. విష్ణು ఈ బీదిಗೆ దేవుడు ఉన్నట్ల. ಇಷ್ಟರಲ್ಲೇ ಅವನ ಹೆಸರಿನಲ್ಲಿ ಮೇಮಂತ ದೇವಾಲಯ ಕಟ್ಟಿಸ್ತಾం. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ದುಡ್ಡು ತಗೊಂಡ್ರೆ ಇದು ಕೊಡಿ, ಇಲ್ಲ ಅಂದ್ರೆ ವಾಪಸ್ ತಗೊಳ್ಳಿ. ಅಟ್ಲయితే 5 ರೂಪಾಯಿ ಕೊಡಿ. ನೀವೆಲ್ಲ ಇಷ್ಟು ವರ್ಷ ಎಲ್ಲಿದ್ರು? ನನ್ನ ಮಗಳನ್ನ ಯಾಕೆ ಆಡ್ಲಿಲ್ಲ? ನಿಮ್ಮ ಮುದ್ದು ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮಂತ 100 ಜನ ಮಕ್ಕಳಾದ್ರೂ ನನಗೆ ಬೇಕು ಅನ್ಸುತ್ತಪ್ಪ. ಹೌದಜ್ಜಿ, ನಿಮ್ಗೆ ಕೌರವ ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ಹೇಳ್ಬೇಡುವ ಮರಿ. ನೀವೇ ನನ್ನ ಕೌರವರು, ನೀವೇ ನನ್ನ ಪಾಂಡವರು, ನೀವೇ ನನ್ನ ರಾಮ ಲಕ್ಷ್ಮಣ. ಅಜ್ಜಿ, ನನ್ನ ಮಾತೇನಾದ್ರು ನಡೆಯೋ ಹಾಗಿದ್ದಿದ್ರೆ ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ. ಅದ್ ಸರಿ, ನೀವೆಲ್ಲ ನನ್ನನ್ನೊಂದ್ಸಲ ನಿಮ್ ಮನೆಗಳಿಗೆ ಕರ್ಕೊಂಡೋಗಿ ನಿಮ್ಮ ತಂದೆ ತಾಯಿಗಳನ್ನ ಯಾಕೆ ಪರಿಚಯ ಮಾಡ್ಕೊಡ್ಬಾರ್ದು? ಅಯ್ಯೋ, ನೀವು ನಮ್ಮ ಮನೆಗೆ ಬರ್ಬಾರ್ದು ಅಜ್ಜಿ. ನಮ್ಮ ಅಪ್ಪನಿಗೆ ಭೂಗನ್ ಮೇಲೆ ಕೋಪ. ಅದು ಅಲ್ಲದೆ ನಿಮ್ಮಂತವ್ರು ನಮ್ಮ ಮನೆಗೆ ಬರಬಾರ್ದು. ನಮ್ಮ ಮನೇಲಿ ಏನಿದೆ, ಅದಕ್ಕೆ ನಾನು ಇಲ್ಲಿರೋದು. ಅಜ್ಜಿ, ನೀನು ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬರ್ಬಹುದು. ನಾನಿರೋದು ರೈಲ್ವೆ ಪ್ಲಾಟ್ಫಾರ್ಮು. ನಾನಿರೋದು ಬಸ್ ಸ್ಟ್ಯಾಂಡ್. ಅಯ್ಯೋ ಶಿವನೇ, ನಿಜವಾಗ್ಲೂ ನೀವು ಅಲ್ಲೇನ ಇರೋದು? ನಿಮಗ್ ಮನೇನೇ ಇಲ್ವಾ? ನಾವಿಬ್ರೇ ಏನಜ್ಜಿ, ನಮ್ಮ ಹಾಗೆ ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇನ್ ಮಾಡ್ತೀರಪ್ಪ? ಏನ್ ಬೇಕಾದ್ರೂ ಮಾಡ್ತೀವಜ್ಜಿ. ನಾನು 5ನೇ ವಯಸ್ಸಿನಲ್ಲಿ ಚಾಕು ಮಾರ್ದೆ, 10ನೇ ವಯಸ್ಸಿನಲ್ಲಿ ದೊಂಬರಾಟ ಕಲ್ತೆ, 15ನೇ ವಯಸ್ಸಿನಲ್ಲಿ ಈ ಲಾಡು ಬಾಂಬ್ ಮಾಡೋದು ಕಲ್ತೆ. ಇದರಿಂದ ಜೈಲಿಗೆ ಹೋದೆ, ಮತ್ತೆ ಬಂದೆ. ಬಾಂಬು ಜೈಲು, ಬಾಂಬು ಜೈಲು, ಬಾಂಬು ಜೈಲು. ವಿಷ್ಣು, ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ. ವಿಷ್ಣು, ನಿನ್ ತಾಯಿ ಸತ್ಮೇಲೆ ಅವಳ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತಿದ್ದೆ. ಆದ್ರೆ ಕೊನೆ ಪಕ್ಷ ನಿನ್ನ ಮನುಷ್ಯನನ್ನಾಗಿ ಮಾಡ್ಬೇಕು ಅಂತಿದ್ದೆ. ಆಯಾಸ ಮಾಡ್ಕೋಬೇಡಿಪ್ಪ, ನಾನು ಈಗಲೂ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಜಯ್, ಅಪ್ಪ ನೋಡ್ಕೋತಾರೆ, ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ.
ಓಕೆ ಹಾಂ ಯಸ್ ಡಾಕ್ಟರ್ 1 minute ಹಾಂ ಓಕೆ ಓಕೆ ಡಾಕ್ಟರ್ ನನ್ನ ತಂದೆ ಬಹಳ ಸೀರಿಯಸ್, ದಯವಿಟ್ಟು ಬೇಗ ಬನ್ನಿ. ಎಲ್ಲ ಮಳಕಾಸಿನ ಮಂತ್ರಿ ನಾಗರಾಜ್ ಅಲ್ಲಿ ನೋಡ್ಗುರು ಮರದ ಮೇಲೆ. ಓ ಮಂತ್ರಿಗಳೇ ತಗೊಳ್ಳಿ, ಹಬ್ಬ ಮಾಡಿ. ನಮ್ ಗುರು ಇರೋವರೆಗೂ ನಮ್ಗೆ ಯಾವ ಯೋಚನೆನೂ ಇರಲ್ಲ. ಗುರು ಎಲ್ಲಿಂದ ಬಂತು ಇಷ್ಟೊಂದಣ? ಯಾಕೋ ನಿನಗೂ ಬೇಕಾ? ಯಾಕೋ ಇಲ್ಲ, ದಿವ್ಸ ಧಾಮ್ ಧೂಮ್ ಖರ್ಚು ಮಾಡ್ತೀಯಲ್ಲ, ಅದಕ್ಕೆ ಕೇಳಿದೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ಮರಿ, ಕಳ್ತನ ಮಾಡಲ್ಲ. ನೀನ್ ಹೇಗ್ ಸಂಪಾದನೆ ಮಾಡ್ತೀಯ ಅಂತ ನಮಗ್ ಗೊತ್ತಿಲ್ವಾ? ಯಾಕೋ ರಾಗ ಹೇಳಿದ್ಯಾ? ಲೋ, ನಾನು ಅಷ್ಟೊಂದು ಸಾಮಾನ್ಯ ಮನುಷ್ಯ ಅಲ್ಲ ಕಣ್ರ. ದೊಡ್ಡ ದೊಡ್ಡ ವ್ಯಕ್ತಿಗಳೇ ನನ್ನ ಸಹಾಯ ಇಲ್ಲದೆ ಆ ಕುರ್ಚಿ ಮೇಲೆ ಕೂರಕ್ಕೆ ಆಗಲ್ಲ, ಗೊತ್ತಾ? ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನೇ ಯಾಕೆ ಆ ಕುರ್ಚಿ ಮೇಲೆ ಕೂತ್ಕೋಬಾರ್ದು? ಹೆಬ್ಬೆಟ್ಟು ಒಂದೇ ಆ ಕೆಲ್ಸಕ್ಕೆ ಸಾಕು ಅನ್ನೋ ಆಗಿದ್ದಿದ್ರೆ ನಾನು ಕೂರ್ತಿದ್ದೆ, ನಿಮ್ಮನ್ನು ಕೂರಿಸ್ತಿದ್ದೆ. ಅದು ನನ್ನ ಮಗನ್ ಹಾಗಲ್ವಲ್ಲ, ಅದಕ್ಕೆಲ್ಲ ವಿದ್ಯಾವಂತರು ಬೇಕು. ಮತ್ ನನಗೆ ಓದು ಬರ ಅಂದ್ರೆ ತಲ್ಲೋ ನನ್ನ ಮಗನ್. ಅದಕ್ಕೆ ನನಗೆ ಗೊತ್ತಿರೋದು ಒಂದೇ, ಹಣ. ಹಣ ತಿಳ್ಕೊಳ್ಳೋದಕ್ಕೆ ಯಾವ ಓದು ಬರ ಬೇಕಾಗಿಲ್ವಲ್ಲ, ಬರೇ ಬಣ್ಣದಿಂದಾನೇ ಹಿಡ್ಕೋಬಹುದು. 10, 100, 2 ಎಲ್ಲ ಬೇರೆ ಬೇರೆ ಬಣ್ಣ. ಗುರು, ಈ ದುಡ್ಡೆಲ್ಲ ಹಂಚ್ಕೊಂಡ್ಬಿಡೋದ? ಅದ್ ನಮ್ಗಲ್ಲ ಕಣೋ, ಆ ನಮ್ ವಿದ್ಯಾವಂತ ಶತ್ರುಗಳಿದಾರಲ್ಲ, ಅವ್ರ ತಿಥಿ ಮಾಡೋದಕ್ಕೆ. ಶಂಕರ್ ಡಿಯರ್, ನಮ್ ಕಲ್ಚರಲ್ ಟ್ರಿಪ್ ನ ಯಾವಾಗ ಫಾರಿನ್ ಟೂರಿಗೆ ಕರ್ಕೊಂಡು ಹೋಗೋದು? ಒಂದೇ ಪ್ರಶ್ನೆ, ಎಷ್ಟು ಸಲ ರುಬ್ತೀಯ? ತಡ್ಕೋ, ರೋಲ್ ಕಾಲ್ ಆದ್ಮೇಲೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೀನಿ. ಹಲೋ ಮಿಸ್ಟರ್ ಶಂಕರ್, ಏನಪ್ಪ ಏನು ಬಹಳ ಸೊರಗಿದೆಯಲ್ಲ, ಯಾಕೆ? ಓಹೋ, ಹೋಟ್ಲು ಊಟ ಅಂತ ಕಾಣತ್ತೆ. ನಾನ್ ನೀನ್ ನೋಡ್ಬೇಕು ಅಂತ ಎಷ್ಟ್ ಸಾರಿ ಪ್ರಯತ್ನ ಪಟ್ಟೆ. ಈ ದರಿದ್ರ ರಾಜಕೀಯ ಸಿಕ್ಕಾಕೊಂಡು ಇದಕ್ಕೊಂದು ಹೊತ್ತಿಲ್ಲ ಗೊತ್ತಿಲ್ಲ. ಹೆಂಡತಿ ಮುಖ ನೋಡಿ ಎಷ್ಟು ದಿವಸ ಆಯ್ತು ಅಂತ ಒಟ್ಟ ಅವಳು ಇರೋದೇ ಮರ್ತೋಗಿದೆ ನೋಡು. ನಿಮ್ ಹೆಂಡತಿ ನಿಮ್ಗೆಲ್ಲ ಕಾಣಿಸ್ತಾರೆ? ನಿಮ್ ಕಣ್ಣೆಲ್ಲ ಬೇರೆ ಹೆಂಡತಿ ಮೇಲೆ ತಾನೆ. ಅಯ್ಯೋ ಶಿವ ಶಿವ, ನಂದೇನು ಕೃಷ್ಣ ಅಂತ ತಿಳ್ಕೊಂಡ್ಯಾ ನೀನು? ನಾನ್ ರಾಮ ಇದ್ದಂಗಪ್ಪ. ನಾನು ಅಂದ್ರೆ ದೇಶ, ದೇಶ ಅಂದ್ರೆ ನಾನು. ಭಾಷಣ ಬಂಡಲು ಎಲ್ಲ ಎಲೆಕ್ಷನ್ ಬೇಗಿರಿ. ಈಗ ವಿಷಯಕ್ಕೆ ಬನ್ನಿ. ಈ ಸಾರಿ ನಾನು ಎಲೆಕ್ಷನ್ ನಿಂತಿದ್ದೀನಿ. ನಮ್ ಕಡೆ ನೀನ್ ಕ್ಯಾನ್ವಾಸ್ ಮಾಡ್ಬೇಕು ನೋಡು. ಕೈ ತುಂಬಾ ಹಣ ಕೊಟ್ರೆ. ಆಯ್ತು ಆಯ್ತು, ಓಕೆ ಓಕೆ. ಈ ಸಾರಿ ನನ್ ಗುರುತು ಯಾವ್ದು ಗೊತ್ತು? ಮೊಸಳೆ ತಾನೆ? ಅದು ಹೋದ್ ಸಾರಿ. ಈ ಸಾರಿ ನನ್ ಗುರುತು ನಾಯಿ. ಯಾಕೆ ಹೇಳು? ನಾಯಿ ನಿಯತ್ತಿನ ಪ್ರಾಣಿ. ನಿಯತ್ತಿಂದ ಈ ದೇಶ ಸೇವೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ ನಾನು. ನೋಡಪ್ಪ, ಈ ಸ್ಟ್ರೈಕ್ ಫೈಂಡರಿ, ರೈತರ ಚಳುವಳಿ, ಆಟೋ ಚಳುವಳಿ ಇವ್ ಯಾವುದು ಇರಬಾರದು. ದೇಶ ನಗನಗ್ತಾ ಇರಬೇಕು. ಅವ್ರವ್ರಿಗೆ ಏನೇನು ಸೇರ್ಬೇಕು ಅದನ್ನ ಅವ್ರವ್ರ ಮನೆ ಬಾಗಿಲು ಮುಟ್ಟಿಸಿ ಬರ್ತೀನಿ. ಹಳ್ಳಿಲಿ ಮನೆ ಮನೆಗೆ ದೀಪ ಹಾಕಿಸ್ತೀನಿ. ಹಳ್ಳಿನ ಡೆಲ್ಲಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು, ತಗೋ ಅಡ್ವಾನ್ಸ್. ಎಲೆಕ್ಷನ್ ಗೆದ್ಮೇಲೆ ಕೈ ತುಂಬಾ ಹಣ ಕೊಡ್ತೀನಿ, ಆಯ್ತಾ? ಬರ್ತೀನಿ ಬರ್ತೀನಪ್ಪ. ಯಾರಿದು? ಮೋಹಿನಿ. ಆಹಾ, ಹೆಸರು ತಕ್ಕ ಮೋಹಿನಿ ಇದ್ದಾಗೆ ಇದ್ದಾಳೆ. ಒಂದ್ ಐಡಿಯಾ. ಸರ್ಕಲ್ ಅವ್ರು ಸ್ಟೇಜ್ ಹಾಕಿ ಇವಳು ಕೈಲಿ ಡ್ಯಾನ್ಸ್ ಮಾಡಿದ್ರೆ ಜನ ಗಿರ್ಕಾಯಿಸ್ಕೊಂಡ್ಬಿಡ್ತಾರೆ. ಅವಾಗ ಓಟ್ ಕೇಳ್ಬೋದಲ್ಲ? ಬೀದಿ ಡಾನ್ಸರ್ ಅಲ್ಲ. ಹೌದು ಹೌದು, ನಾವೇ ರಸ್ತೆನೆಲ್ಲ ಕ್ಯಾಮ್ರಾ ಆಡಬಾರ್ದು ಅಂತ ರೂಲ್ಸ್ ಮಾಡಿದವ್ರು. ಇನ್ ನೀವು ಹೋಗ್ಬೋದು. ಬರ್ತೀನಪ್ಪ.